ಮಂಜುನ ಅಪ್ರಿಶಿಯೇಟ್ ಮಾಡ್ಬೇಕಂದ್ರೆ ಗುಣನ ನೀವು ಅಬ್ಸರ್ವ್ ಮಾಡಬೇಕು. ಗ್ರಾಮ ಪಂಚಾಯತಿ ಸದಸ್ಯರಾಗ್ತಾರೆ, ಇನ್ನೊಂದ್ಸತಿ ಒಬ್ರು ಗೆಲ್ಲಲ್ಲ. ಪದೇ ಪದೇ ಗ್ರಾಮ ಪಂಚಾಯತಿ ಸದಸ್ಯರು ಯಾಕೆ ಆಗ್ತಾ ಇದ್ದಾರೆ ಅಂದರೆ ಇವ್ರಿಗೊಂದು ದೂರದೃಷ್ಟಿ ಇದೆ. NREGಯಲ್ಲೂ ಇಂಥ ಕೆಲಸನ ಮಾಡ್ಬೋದು ಅಂತ ಮಾದರಿಯಾಗಿ ನಾನು ಎಷ್ಟೋ ಅಷ್ಟು ದಾರಿ ಆಗದೆ ಇವ್ರು ಕೇಳಿದಾಗ ಅದು ಇಲ್ಲಿವರೆಗೂ ಬರಲಿಲ್ಲ. ಇವರು 2 ಸತಿ ಮಾಡಿಸ್ಕೊಂಡ್ರು ಆ ಕೆಲಸ, ಆದರೂ ಕೂಡ ಈ ರೋಡ್ಗೆ ಕನೆಕ್ಟ್ ಆಗಲಿಲ್ಲ. ಅಂದರೆ ಕಂಸಂದ್ರ ಮಾರ್ಗವಾಗಿ ಬೇತ್ಮಂಗ್ಲಕ್ಕೆ ಕನೆಕ್ಟ್ ಆಗಲಿಲ್ಲ. ಅದಾದಮೇಲೆ ಒಬ್ಬ ಸದಸ್ಯರು, ಗ್ರಾಮ ಪಂಚಾಯತಿ ಸದಸ್ಯರು NREGಯಲ್ಲಿ ಇಂಥ ಒಂದು ಕೆಲಸ ಮಾಡ್ಬೋದು ಅಂತ ಮಾದರಿ ಆಗಿದ್ದಾರೆ. ಇಡೀ ಎಲ್ಲ ಪಂಚಾಯತಿ, ಗ್ರಾಮ ಪಂಚಾಯತಿ ಸದಸ್ಯರಿಗೆ ಇವರೊಂದು ಮಾದರಿ ಆಗಿರುವಂಥ ಕೆಲಸನ ಮಾಡಿದ್ದಾರೆ ಅಂತ ಹೇಳಬೇಕು. ಅವ್ರನ್ನ ಪ್ರಶಂಸಿಸಬೇಕು. ಯಾಕಂದರೆ ಸಾಮಾನ್ಯವಾಗಿ ಮೆಂಬರ್ನ ಒಂದು ಸತಿ ಗೆದ್ದಾದ್ಮೇಲೆ ಆ ಊರಲ್ಲಿ ಇನ್ನೊಂದು ಸತಿ ಗೆಲ್ಸೋಕ್ಕೆ ಹೋಗಲ್ಲ. ಆದರೆ ಇವ್ರನ್ನ ಪದೇ ಪದೇ ಗೆಲ್ಲಿಸೋದಕ್ಕೆ ಇವರಲ್ಲೂ ಕೆಲವೊಂದು ಗುಣಗಳಿದೆ. ಅದನ್ನು ಜನ ಇಷ್ಟಪಟ್ಟಿದ್ದಾರೆ ಅಂತ ನಾವು ಒಪ್ಕೊಬೇಕಾಗುತ್ತೆ. 4ನೇ ಸತಿ ಗೆದ್ದಾಗಿದೆ. ಮತ್ತೇನೂ ಕೂಡ ಈ ಥರ ಮಾದರಿಯಾಗಿ ಗೆಲ್ಲೋದು ಅವೆಲ್ಲ ಇದ್ದೇ ಇರುತ್ತೆ ಎಲೆಕ್ಷನ್ಸಲ್ಲಿ ಅವೆಲ್ಲ. ಆದರೆ ಒಂದು ಮಾದರಿಯಾಗಿ NREG ಕೆಲಸ ಮಾಡೋ ಅಂತಂದಲ್ಲಿ ಈ ಥರನೂ ಕೆಲಸ ಮಾಡ್ಬೋದು ಅಂತಂದ್ಬಿಟ್ಟು ಮಾದರಿಯಾಗಿ ಮಾಡಿದ್ದಾರೆ. ಇಷ್ಟು ವಿಶಾಲವಾಗಿರುವಂಥ ಸರ್ಕಲ್ನ ತನ್ನ ಊರು ಹೆಂಗೆ ಕಾಣಬೇಕು ಅನ್ನುವಂಥ ದೂರದೃಷ್ಟಿ ಅದೆಲ್ಲ ಅವರಲ್ಲಿ ಎಷ್ಟು ಕಾಣಿಸ್ತಾ ಇದೆ. ಕೆಲಸದ ಜೊತೆಯಲ್ಲಿ ಊರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಬೋದು, ಹೇಗಿರ್ಬೋದು. ಈಗ ಇದನ್ನ ಒಂದು ಸರ್ಕಲ್ ಅಂತ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡಾಗ ಇದು ಎಷ್ಟು ವಿಶಾಲವಾಗಿ ಮಾಡ್ಬೋದು ಅನ್ನೋಂಥ ದೂರದೃಷ್ಟಿ ಅವ್ರಿಗಿದೆ. ಆಮೇಲೆ ಅವ್ರ ತಂದೆಗೂ ಒಂದು ಸಂಸ್ಕಾರ ನೋಡಿದ್ದೀನಿ. ದೇವಸ್ಥಾನ ಭಾಳ ಪುರಾತನವಾಗಿರುವಂಥ ದೇವಸ್ಥಾನನ ನಿಂತು ರಿಟೈರ್ಡ್ ಆದಮೇಲೆ 1.5 ವರ್ಷ 2 ವರ್ಷ ನಮ್ಮ ಪಾಲಾರ್ ನದಿ ಹತ್ರ ಅಲ್ಲಿ ನಾವು ಯಾವಾಗಲೂ ಪೂಜೆ ಮಾಡೋಕ್ಕೆ ಹೋಗ್ತಾ ಇರ್ತೀವಲ್ಲ, ಆ ಜಾಗದಲ್ಲಿ ದೇವ್ರದ್ದು ತುಂಬ ಚೆನ್ನಾಗಿ ಜೀರ್ಣೋದ್ಧಾರ ಮಾಡಿ ದೇವ್ರ ಕೆಲಸ ಮಾಡ್ಕೊಂಡ್ಬರ್ತಾ ಇರ್ತಿದ್ದೆ. ಆ ಶಿಸ್ತು ಅವರಲ್ಲಿ ಎದ್ದು ಕಾಣ್ತಾ ಇದೆ. ಅದಾದಮೇಲೆ ಇವತ್ತು ವಿಶೇಷವಾಗಿ ಬೇತ್ಮಂಗ್ಲದಲ್ಲಿರುವಂಥ ಎಲ್ಲ ಮುಖಂಡರು ಬೆಳಗ್ಗೆ ಬೇಗ ಎದ್ದು 8 ಗಂಟೆ ಮುಂಚೆನೇ ಬಂದು ಭಾಳ ಶಿಸ್ತಿನ ಸಿಪಾಯಿಗಳಾಗಿ ಇವತ್ತು ನಿಂತು ಇದನ್ನು ಮಂಜುನೂ ನಾನು ಪ್ರಶಂಸ್ತೀನಿ. ಕಲ್ವರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗೂ ನಂಗೆ ಅದೊಂದು ಕಲ್ವರ್ಟ್ ಕೆಲಸ ಹೇಳ್ತಾ ಇದ್ರು. ಅದನ್ನು NREGಯಲ್ಲೇ ಮಾಡಿದ್ದಾರೆ. NREGಯಲ್ಲಿ ಮಾಡಿ ಆ ಫೋಟೋ ಕೂಡ ಹಾಕಿದ್ದಾರೆ ನೋಡಿ. ನ್ಯೂ ಟೌನ್ ಸರ್ಕಲ್ ಹೆಂಗಿದೆ ಅಂತ. ಅದನ್ನು ಮುಂದೆ ಪಾಸ್ ಕೂಡ ಮಾಡ್ತೀನಿ. ಆ ಗ್ರೀನರೀಸ್ ಎಲ್ಲ ಎಷ್ಟು ಚೆನ್ನಾಗಿ ತೋರಿಸಿದ್ರು ಮುಂದೆ. ಅದನ್ನೆಲ್ಲ ಅವ್ರಿಗೆ ದೂರದೃಷ್ಟಿ ಇದೆ ಅನ್ನೋದು ಅರ್ಥ ಆಗುತ್ತೆ. ಮತ್ತೆ ಅವರಿಬ್ಬರು ಮನೆಯವ್ರನ್ನ ನಾನು ಅಭಿನಂದಿಸ್ತೀನಿ. ಮಾದರಿ ಆಗಿದ್ದಾರೆ. ಇಬ್ಬರಿಗೂ ಸನ್ಮಾನ ಮಾಡೋಣ. ಅವ್ರೇನು ಮಾಡೋದು, ಅವ್ರ ಕೆಲಸ ನೋಡಿ ನಾವು ಅವ್ರನ್ನ ಸನ್ಮಾನ ಮಾಡಬೇಕಾಗತ್ತೆ. ಯಾರಿಗೆ ಒಬ್ಬರಿಗೆ ಪ್ರತಿನಿಧಿ ಅಂದಾಗ ಜನಗಳನ್ನ ಪ್ರತಿನಿಧಿಸುವಂತವ್ರಿಗೆ ಈ ಥರದ್ದು ಒಂದು ದೂರದೃಷ್ಟಿ ಇರಬೇಕು. ಆ ವಿಚಾರದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಅವರು ಬ್ಲಾಕಲ್ಲಿ ಬರದೇ ಇರೋಂಗೆ ನೋಡ್ಕೊತಾರೆ. ಎಂಥ ಸಂದರ್ಭದಲ್ಲೂ ಕುಡಿಯೋ ನೀರಿನ ಸಮಸ್ಯೆ ಇರಲ್ಲ. ಜನಗಳಿಗೆ ಸ್ಪಂದಿಸೋ ಅಂಥ ವಿಚಾರದಲ್ಲಿ ಏನಾಗುತ್ತೋ ಆ ಕೆಲಸ ಮಾಡ್ಕೊಂಡು ಹೋಗುವಂಥ ಒಂದು ದೂರದೃಷ್ಟಿನ ಬೆಳೆಸ್ಕೊಂಡಿದ್ದಾರೆ. ಒಳ್ಳೆ ಭವಿಷ್ಯ ಇದೆ. ಒಳ್ಳೇದಾಗಲಿ ಅವರಿಗೂ ಕೂಡ. ಏನೇ ನಾವು ನಿಮ್ಮಿಂದ ನಾವು ಮಾಡ್ಬೋದು. ಇಟ್ಕೊಂಡಿದ್ದಾರೆ. ಡೈರಿನೂ ತನ್ನ ಕುಟುಂಬನ ಹೆಂಗ್ ನೋಡ್ಕೋಬೇಕು, ತನ್ನನ್ನು ಗೆಲ್ಸಿರೋ ಜನಗಳನ್ನ ಹೆಂಗ್ ನೋಡ್ಕೋಬೇಕು, ಎರಡನ್ನೂ ನಿಭಾಯಿಸುವಂತ ಚಾಕಚಕ್ಯತೆ ಮಂಜು ಅಲ್ಲಿ ನೋಡಿಬೇಕಾದ್ರೆ. ಅವ್ನು ಬೆಳಗ್ಗೆ ಇದ್ರೆ 5 ಗಂಟೆಗೆ ಎದ್ದು ಡೈರಿಯಲ್ಲಿ ಇರ್ತಾನೆ. ಅದಾದ್ಮೇಲೆ 8-9 ಗಂಟೆಗೆ ಆಚೆ ಬಂದಾದ್ಮೇಲೆ ಜನಗಳ ಸೇವೆ ಕೂಡ ಮಾಡ್ತಾನೆ. ಸ್ವಲ್ಪ ಮಾದರಿ ಆಗಿರುವಂಥ ಗುಣ ಲಕ್ಷಣಗಳು ಅವನಲ್ಲಿ ಜಾಸ್ತಿ ಬೆಳೆಸ್ಕೊಂಡಿದ್ದಾನೆ. ಕೋಪ ಬಂದೇ ಬರುತ್ತೆ. ಯಾರು ಕಷ್ಟಜೀವಿ ಆಗಿರ್ತಾರೆ, ಕೆಲಸ ಮಾಡ್ತಾರೆ, ಸಣ್ಣ ಪುಟ್ಟ ಬರುತ್ತೆ, ಅದನ್ನು ನಾವು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗೋದನ್ನು ನಾವು ಕಲಿಬೇಕು ಅಂತ ಹೇಳ್ತಾ, ವಿಶೇಷವಾಗಿ ಇದೇ ಥರ ನಮ್ಮೆಲ್ಲ ಮುಖಂಡರು ಕೂಡ ಬೆಳಗ್ಗೆ 5 ಗಂಟೆಗೆ ಎದ್ದಿಲ್ಲ ಅಂದ್ರೂ ಪರವಾಗಿಲ್ಲ, 7-8 ಗಂಟೆಗೆ ಎದ್ದು ಸಮಸ್ಯೆಗಳನ್ನ, ಅತಿ ಸೂಕ್ಷ್ಮವಾಗಿರೋ ಸಮಸ್ಯೆಗಳನ್ನ ಸ್ಪಂದಿಸುವಂಥ ಕೆಲಸ ಮಾಡಲಿ ಅಂತ ಹೇಳ್ತಾ, ರಾಮಚಂದ್ರ ಕೂಡ ದೇವ್ರ ಕೆಲಸ ಮಾಡ್ಕೊಂಡಿರ್ತಾರೆ. ಈ ನಡುವೆ ಅವನಲ್ಲೂ ಒಂದು ವಿಶೇಷವಾಗಿರೋ ಗುಣ ಇದೆ. ನಾನು ಯಾವಾಗಲೂ ಅವನನ್ನು ಒಳ್ಳೆ ಇರ್ಬೋದು, ನನಗೆ ಗೊತ್ತಿಲ್ಲ. ನನ್ನ ಒಡನಾಟದಲ್ಲಿ ನನಗೆ ನಿಯತ್ತಾಗಿ ಅವರು ಇದ್ದಿದ್ದರಿಂದ ನಾನು ಇವತ್ತು ಆ ದೊಡ್ಡ APMC ಮಾಡ್ಲಿಕ್ಕೆ ಆಯಿತು. ಇಲ್ಲಾದ್ರಿಂದ ಆಗ್ತಾ ಇರಲಿಲ್ಲ. ಅವತ್ತು ನಂಗೆ ರಾಮಚಂದ್ರ ಮೋಸ ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಆ ನಂಬಿಕೆ ಉಳಿಸ್ಕೊಂಡ. ಯಾಕೋ ಗೊತ್ತಿಲ್ಲ, ದೇವ್ರು ಅವ್ನಿಗೆ ಏನು ಒಳ್ಳೆ ಬುದ್ಧಿ ಕೊಟ್ಟಿದ್ರು. ಅವತ್ತು ನನ್ನ ಜೊತೆ ತುಂಬ ನಂಬಿಕೆಯಿಂದ ನನ್ನ ಜೊತೆ ಗಟ್ಟಿಯಾಗಿ ನಿಂತಿದ್ದಕ್ಕೆ ಇವತ್ತು ನಾನು KGFಗೆ ಏನಾದರೂ APMC ತರೋದಕ್ಕೆ ಅವಕಾಶ ಆಗಿತ್ತು. ನಾವು ದಾರಿಯಲ್ಲಿ ನಿಂತಾಗ ನನ್ನ ಜೊತೆ ಬಂದು ಕಾರ್ ಹತ್ತಿ
ನನ್ನ ನಂಬಿಕೆನ ಕಾಪಾಡ್ಕೊಳ್ಳೋದ್ರಲ್ಲಿ ರಾಮಚಂದ್ರ ಇದು ಗೌರವ ಉಳಿಸ್ಕೊಂಡಿದ್ದಾನೆ. ದೇವ್ರ ಕೆಲಸ ಕೂಡ ಮಾಡ್ತಾನೆ ಅವನು. ಅದಕ್ಕೆ ನನ್ಗೆ ಅವನ ಬಗ್ಗೆನೂ ತುಂಬಾ ಅಭಿಮಾನ ಇದೆ. ಇವತ್ತು ದಿನ 29/3/2026 ಮಾನ್ಯ ರೂಪಕಲಾ ಶಿಕ್ಷಕರವರು ನಮ್ಮ ಬೆಟ್ಮಂಗ್ಲ ನ್ಯೂ ಟೌನ್ ಒಂದು ಐಮಸ್ ಲೈಟನ್ನು ಇಲ್ಲಿ ಅಳವಡಿಸುತ್ತಾರೆ. ಅದು ಪ್ರಯುಕ್ತ ಮತ್ತು ನ್ಯೂ ಟೌನ್ ಸರ್ಕಲ್ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಒಂದು ರಸ್ತೆಯನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ನರೇಗಾದಲ್ಲಿ ಈ ರಸ್ತೆಯನ್ನು ನಾವು ಮಾಡಿರೋದು. ನರೇಗಾದಲ್ಲಿ ಮೊನ್ನೆ ರೂಪಕಲಾ ಮೇಡಮ್ MLA ಮೇಡಮ್ ಅವರು ಸುಮಾರು ಕೋಲಾರ ರಸ್ತೆಯಿಂದ ಇಲ್ಲಿವರೆಗೂ ಈಗ ನಾವು ಏನು NREG ವರ್ಕಲ್ಲಿ ಮಾಡಿದ್ದೀವಿ, ಸರ್ಕಲ್ KGF ರಸ್ತೆವರೆಗೂ, ಇಲ್ಲಿ ಸರ್ಕಲ್ ಅಂತ ಇದರ ಹೆಸರು, ಸರ್ಕಲ್ವರೆಗೂ ಸುಮಾರು ಒಂದು 70 ಲಕ್ಷದಲ್ಲಿ ರಸ್ತೆಯನ್ನು ಮಾಡ್ಕೊಂಡು ನಮಗೆ ಕೊಟ್ಟಿದ್ದಾರೆ ನ್ಯೂ ಟೌನ್ಗೆ ಬೆಟ್ಮಂಗ್ಲ ನ್ಯೂ ಟೌನ್ಗೆ. ಬಟ್ ಈ ಭಾಗದಲ್ಲಿ ಸ್ವಲ್ಪ ಒಂದು 70-80 ಮೀಟ್ರ್ ಉಳಿದೋಗಿತ್ತು ರಸ್ತೆ. ಯಾಕೆ ಉಳಿದೋಗಿತ್ತು ಅಂದರೆ ಇಲ್ಲಿ ಒಂದು ರಸ್ತೆ ಮಧ್ಯದಲ್ಲಿ ಒಂದು 20-30 ವರ್ಷ ಹಿಂದೆ ಯಾರು ಚೆಕ್ ಡ್ಯಾಮ್ ಮಾಡಿಬಿಟ್ಟಿದ್ರು. ಚೆಕ್ ಡ್ಯಾಮ್ ಅಂತ ಹೇಳ್ಬಿಟ್ಟು ರಸ್ತೆಯಲ್ಲಿ ಚೆಕ್ ಡ್ಯಾಮ್. ಅದರಿಂದ ತುಂಬ ತೊಂದರೆ ಆಗ್ತಾಯಿತ್ತು ಜನರಿಗೆ ಹೋಗೋಕ್ಕೆ ಬರೋಕ್ಕೆ. ಇಲ್ಲಿ ಒಂದು ಆಂಜನೇಯ ದೇಗುಲ ಇತ್ತು. ಆಂಜನೇಯ ದೇಗುಲ ಹತ್ರ ಊರು ರಸ್ತೆ ನೀರು ಬೆಳಿ ನೀರೆಲ್ಲ ಅಲ್ಲೇ ಸ್ಟಾಕ್ ಆಗ್ತಾಯಿತ್ತು. ಅದಕ್ಕೆ ನನಗೆ ಯಾಕೆ ಈ ಚೆಕ್ ಡ್ಯಾಮ್ ರಸ್ತೆಯಲ್ಲಿ ಎತ್ಬಿಟ್ಟು ರಸ್ತೆಯನ್ನು ಅಗಲಿ ಮಾಡಿ ಇಲ್ಲೊಂದು ಸರ್ಕಲ್ ಮಾಡಬಾರ್ದು ಅಂಥೇಳಿ ಒಂದು ಇದು ಬಂತು ನನಗೆ. ಇಲ್ಲಿ ಯಾಕೆ ಸರ್ಕಲ್ ಥರ ಮಾಡಬಾರ್ದು, ಊರು ಎಂಟ್ರೆನ್ಸ್ ಅಲ್ವಾ, ನೀಟಾಗಿರಬೇಕು. ಆ ದೇವ್ರನ್ನ ಕೂಡ ದೇವ್ರು ಕೂಡ ಒಂದು ಸೈಡಲ್ಲಿದೆ, ಡ್ರೈನಲ್ಲಿದೆ. ಅದನ್ನು ಎತ್ತಿಬಿಟ್ಟು ಒಂದು ಇಲ್ಲಿ ಅಗಲ ಇದೆಯಲ್ಲ, ಒಂದು 65-70 ಅಡಿ ಸರ್ಕಲ್ ಥರ ಮಾಡಿಬಿಟ್ಟು ಸೆಂಟ್ರಲ್ಲಿ ಒಂದು ಆಂಜನೇಯ ದೇಗುಲ ಮಾಡಿಬಿಟ್ಟು ರಸ್ತೆ ಮಾಡೋಣ ಅಂತ ಒಂದು ಆಲೋಚನೆ ಬಂತು. ಅದಕ್ಕೆ ನಮ್ಮ ಮೇಡಮ್ ಅವರು ಸ್ವಲ್ಪ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಒಂದು ಆಲದ ಮರ ಇತ್ತು ಸೆಂಟ್ರ ಮಧ್ಯದಲ್ಲಿ. ಅದು ಮರ ಎತ್ತಬಾರ್ದು ಅಂತ ಹೇಳ್ಬಿಟ್ಟು ಸುಮಾರು ಅಡೆತಡೆಗಳು ಬಂತು. ಆದರೂ ದೇವರು ಆ ಮರ ಜಾಗದಲ್ಲೇ ಆಂಜನೇಯ ದೇವರನ್ನು ಮಾಡ್ತಾಯಿದ್ದೀವಿ. ಆ ಮರ ಬದಲು ಆಲದ ಮರ ಬದಲು ಇನ್ನೊಂದು ಜಾಗದಲ್ಲಿ ನಾವು ಆಲದ ಮರನ ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಹತ್ತಿರದಲ್ಲೇ ಮಾಡ್ತೀವಿ. ಯಾಕಂದರೆ ಇನ್ನೂ ಹತ್ತಲ್ಲ, ಒಂದು 50ವರೆಗೂ ನ್ಯೂ ಟೌನ್ವರೆಗೂ ಮರಗಳಾಗ್ತೀವಿ. ಬಟ್ ಇಲ್ಲಿರೋ ಮರ ಬದಲು ಅದೇ ಆಲದ ಮರ ಇನ್ನೊಂದು ಜಾಗದಲ್ಲಿ ಹಾಕ್ತೀವಿ ಅಂತೇಳಿ ನಾನು ಹೇಳ್ತೀನಿ. ಬಟ್ ಇವತ್ತು ನಮ್ಮ ಮೇಡಮ್ ಅವರು ಬಂದು ಅವ್ರ ಕೈಯಲ್ಲಿ ನಾವು ಇನಾಗ್ರೇಷನ್ ಮಾಡಿಸಿದ್ವಿ. ನಮ್ಗೆ ತುಂಬ ಸಂತೋಷ ಆಗಿದೆ. ಬಟ್ ಮೇಲ್ಪೇಟೆಯಲ್ಲಿ ಸುಮಾರು 4 ಐಮಾಸ್ ಲೈಟ್ ಕೊಟ್ಟಿದ್ದಾರೆ. ಒಂದು SC ರುದ್ರಭೂಮಿಯಲ್ಲೊಂದು, ಜನರಲ್ ಇದು ರುದ್ರಭೂಮಿಯಲ್ಲೊಂದು, ಮತ್ತು ಅಲ್ಲಿ ಕೋಲಾರ ರೋಡ್ ಮೇನ್ ಗೇಟಲ್ಲೊಂದು, ಇಲ್ಲಿ KGF ಸರ್ಕಲ್ ನ್ಯೂ ಟೌನ್ ಸರ್ಕಲ್ ಇದು ಒಂದು ಮಾತ್ರ ಇವತ್ತು ಇನಾಗ್ರೇಷನ್ ಆಗಿದೆ. ಯಾಕಂದರೆ ಇಲ್ಲಿ ರಸ್ತೆ ಸಾರ್ವಜನಿಕ ತೊಂದರೆ ಆಗಬಾರ್ದು. ನಾವು ಇನ್ನೇನು ರಸ್ತೆ ಹಾಕಿ 1 ವಾರ ಆಗಿದೆ. ಅದರಿಂದ ರಸ್ತೆ ಇವತ್ತು ಬಿಡುಗಡೆ ಮಾಡಬೇಕಿತ್ತು. ಅದಕ್ಕೆ ಇವತ್ತು ತಂದು ರಸ್ತೆ ಮತ್ತು ಐಮಾಸ್ ಲೈಟನ್ನು ಇವತ್ತು ಮೇಡಮ್ ಕೈಯಲ್ಲಿ ಉದ್ಘಾಟನೆ ಮಾಡ್ತಿದ್ವಿ. ನಮ್ಗೆ ತುಂಬ ಸಂತೋಷ ಆಗಿದೆ ಮೇಡಮ್ ಬಂದು ಉದ್ಘಾಟನೆ ಮಾಡೋದಕ್ಕೆ. ಅವ್ರಿಗೆ ಅಂತಿಲ್ಲ, ಸ್ವಂತ ಮಾಡಬಾರ್ದು ದೇವಸ್ಥಾನ. ಭಕ್ತಾದಿಗಳು ಯಾರನ್ನ ಕೊಟ್ಟರೂ ತಗೊತೀವಿ. ಅದಕ್ಕೆ ನಾವು ಶಾಸ್ತ್ರನೂ ಕೇಳಿದ್ದೀವಿ, ಬ್ಯಾಲಲ್ಲಿ ಗೋವಿಂದೇಗೌಡರನ್ನು ಕೇಳಿದ್ದೀವಿ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇನ್ನೂ ಕೆಲವರು ಕೊಡ್ತೀವಿ ಅಂತ ಹೇಳಿದ್ದಾರೆ. ವಿಗ್ರಹ ಗ್ರಾಮಸ್ಥರು, ಮೇಯ್ನು ಗ್ರಾಮಸ್ಥರು ಅವರು ಇವರು ನಮ್ಮ ಕೈಲಾದಷ್ಟು ನಾವು ಕೊಡ್ತೀವಿ ಮಾಡು ಅಂತ ಹೇಳಿದ್ದಾರೆ. ಬಟ್ ಸ್ವಂತ ಅಂತ ದೇವರು ಎಲ್ಲೂ ಮಾಡಬಾರ್ದು. ಅದು ನಾವು ಇದು ಮಾಡಬೇಕು. ಅದು ದೇವ್ರ ಕೆಲಸನ ಯಾರು ಕೊಟ್ರೂ ಮಾಡ್ತೀವಿ, ಕೊಡದೇ ಇದ್ರೂ ಮಾಡ್ತೀವಿ ದೇವ್ರ ಕೆಲಸ. ನಾವು ಈಗಾಗಲೇ ಕುಪ್ಪಮ್ಮಲ್ಲಿ ಆಂಜನೇಯ ಮಂಟಪ ಮಾಡೋದಕ್ಕೆ ಆರ್ಡ್ರ್ ಮಾಡಿದ್ದೀವಿ, ಅಡ್ವಾನ್ಸ್ ಕೊಟ್ಟಿದ್ದೀವಿ. ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಆಂಜನೇಯ ಮೂರ್ತಿನ ಅಭಯ ಆಂಜನೇಯ ಇಲ್ಲಿ ಮಾಡೋದು, ಅಭಯ ಆಂಜನೇಯ ಶಿವಾರಪಟ್ಟಣದಲ್ಲಿ ನಾವು ಆರ್ಡ್ರ್ ಮಾಡಿದ್ದೀವಿ. ಅದನ್ನು ಅವರು ಕೆತ್ತನೆ ಮಾಡ್ತಾಯಿದ್ದಾರೆ. ಎಲ್ಲ ಎರಡೂ ಸೇರಿದ ಮೇನಲ್ಲಿ ನಮಗೆ ಕೊಡ್ತಾರೆ. ಮೇನಲ್ಲಿ ದೇವಸ್ಥಾನ ಉದ್ಘಾಟನೆ ಮಾಡ್ತೀವಿ. ಇನ್ನೊಂದು 6 ತಿಂಗಳು ವಿಳಂಬ ಆಗುತ್ತೆ. ಫಸ್ಟು ದೇವಸ್ಥಾನ ಕಂಪ್ಲೀಟ್ ಮಾಡ್ತೀವಿ. ಒಂದು 6-7 ತಿಂಗಳು ಆಗುತ್ತೆ. ಅದು ಆರ್ಸೂ ಮಾಡಬೇಕು ಅಂತ ಆಲೋಚನೆ ಇದೆ. ಬಟ್ ಒಂದು 6 ತಿಂಗಳು ಲೇಟ್ ತಗೊಂಡು